ನಮಸ್ಕಾರ, ನಾನು ನಿಮ್ಮ ನೇಚರ್. ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ. ಇಂದು ನಾ ಹೇಳುವ ಕತೆ ಏನೆಂದರೆ, ಜಪಾನ್ ಕಾಡಿನಲ್ಲಿ ಅಲೆದಾಡುವ ಆತ್ಮಗಳ ಕತೆ. ಈ ಸ್ಟೋರಿ ಕೇಳಲು ನಿಮಗೆ ತುಂಬ ಧೈರ್ಯ ಬೇಕು. ಧೈರ್ಯವಿದ್ದರೆ ಮಾತ್ರ ಈ ವಿಡಿಯೋವನ್ನು ನೋಡಿ. ಜಪಾನಿನಲ್ಲಿ ಒಂದು ಕಾಡು ಇದೆ. ಆ ಕಾಡಿನ ಒಳಗಡೆ ಹೋದವರು ದಾರಿ ಮಾತ್ರ ತಪ್ಪುವುದಲ್ಲ, ಅವರ ಜೀವವನ್ನೇ ಕಳೆದುಕೊಳ್ಳುತ್ತಾರೆ ಎಂದು ಅಲ್ಲಿನ ಜನ ಮಾತನಾಡುತ್ತಾರೆ. ಆ ಕಾಡಿನ ಹೆಸರೇ ಅಒಕಿಗಹರ. ಈ ಕಾಡು ಜಪಾನಿನ ಪ್ರಸಿದ್ಧವಾದ ಮೌಂಟ್ ಫೂಜಿ ಎಂಬ ಪರ್ವತದ ಅಡಿಯಲ್ಲಿದೆ. ಇದು ನೋಡಲು ಹೊರಗಿನಿಂದ ತುಂಬ ಸುಂದರವಾಗಿ ಕಾಣುತ್ತದೆ. ಆದರೆ ಒಳಗೆ ಹೋದರೆ ಅತಿಯಾದ ನಿಶಬ್ದ. ನಮ್ಮ ಹೃದಯ ಬಡಿತ ನಮಗೆ ಕೇಳಿಸುವ ಹಾಗೆ. ಇಲ್ಲಿ ಯಾವುದೇ ಮೊಬೈಲ್ಗಳು ವರ್ಕ್ ಆಗುವುದಿಲ್ಲ ಮತ್ತು GPS ಕೂಡ ತಪ್ಪು ದಾರಿಯನ್ನು ತೋರಿಸುತ್ತದೆ. The screen turned bright red and the voice spoke again. Destination reached. I froze. I looked in my rearview mirror and saw a pale figure sitting in my back seat, smiling right at me. ಸ್ಥಳೀಯ ಜನರ ಪ್ರಕಾರ ಈ ಕಾಡಿನಲ್ಲಿ ಅಳುವ ಶಬ್ದ ಕೇಳಿಸುತ್ತದೆ ಎನ್ನುತ್ತಾರೆ. ನಡೆದಾಡುವ ಹೆಜ್ಜೆ ಶಬ್ದವೂ ಕೂಡ, ಹಾಗೂ ಯಾರು ಹಿಂಬಾಲಿಸುವ ಅನುಭವ ಕೂಡ ಆಗುತ್ತದೆ ಎಂದು ಹೇಳುತ್ತಾರೆ. ಯಾವುದೋ ಧ್ವನಿಯಿಂದ ಅಲ್ಲಿನ ಜನರನ್ನು ಕಾಡಿನ ಒಳಗಡೆ ಕರೆಯುತ್ತದೆ ಎಂದು. ಈ ಭಯಾನಕ ಕಾರಣದಿಂದ ಜಪಾನಿನ ಸರ್ಕಾರವೇ ಆ ಕಾಡಿನಲ್ಲಿ ಬೋರ್ಡ್ಗಳು ಹಾಕಿವೆ. ಆ ಬೋರ್ಡ್ಗಳು ಏನೆಂದರೆ, ನಿಮ್ಮ ಜೀವನ ಅಮೂಲ್ಯವಾದದ್ದು, ಒಂದು ಬಾರಿ ಯೋಚಿಸಿ, ಇದು ಕಾಡಲ್ಲ, ಒಂದು ಎಚ್ಚರಿಕೆ. ಇಲ್ಲಿ ಹಲವಾರು ಪ್ರಶ್ನೆಗಳು ಇನ್ನೂ ಉಳಿದೇ ಇದೆ. ಕೇವಲ ಮಾನಸಿಕ ಭಯನ, ಅಥವಾ ಆ ಕಾಡಿನಲ್ಲಿ ಆತ್ಮಗಳು ಇರುವುದು ಸತ್ಯವೇನೋ? ನೀವು ಧೈರ್ಯ ಮಾಡಿ ಆ ಕಾಡಿಗೆ ಹೋಗುತ್ತೇನೆ ಎಂದರೆ ಎಸ್ ಅಂತ ಕಾಮೆಂಟ್ ಮಾಡಿ. ಈ ಸ್ಟೋರಿ ನಿಮಗೆ ಇಷ್ಟವಾದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.